ಇನ್ಯಾರಿಲ್ಲ ಪರ ಸರ್ಕಾರಿ ನೌಕರರಿಗೆ ಸಮಾನ ಕೆಲಸಕ್ಕೆ ಸಮಾನ ವೇತನ ಸಮಾನ ಸೌಲಭ್ಯ ಒದಗಿಸುವವರೆಗೂ ಕೆಲಸವನ್ನು ಸ್ಥಗಿತಗೊಳಿಸುವ ಬಗ್ಗೆ ಸರಿಯಾದ ಕೆಲಸಕ್ಕಾಗಿ ಪರೀಕ್ಷೆ ಬರೆದ ಉತ್ತೀರ್ಣರಾಗಿ ಕಠಿಣ ತರಬೇತಿ ಪಡೆದ ತರಬೇತಿಯ ಪರೀಕ್ಷೆಯಲ್ಲಿ ಸಹ ಉತ್ತೀರ್ಣರಾಗಿ ಬೇರ್ಪಡಿಸಿಕೊಂಡು ತಾಲೂಕಿನಲ್ಲಿ ಪರವಾನಗಿ ಕೆಲಸ ಕೋಡಿ 11 ಲಕ್ಷಗಳು ಕೆಲಸಕ್ಕೆ ಎಂದು ನಿಯೋಜನೆ ಮಾಡಿಕೊಂಡು ಕಾಲ ಕಳೆದಂತೆ ಸರ್ಕಾರಿ ನಿರ್ವಾಹಕರು ಮಾಡುವ ಎಲ್ಲ ಕೆಲಸಗಳನ್ನು ನೀಡುವಂತೆ ತಿದ್ದುಪಡಿಗಳನ್ನು ಹಾಗೂ ಆದೇಶವನ್ನು ಮಾಡಿರುತ್ತಾರೆ. ಕೆಲಸವನ್ನು ಕೊಡುತ್ತೀರಿ. ಸರ್ಕಾರದ ಇಲಾಖೆ ಆದೇಶದ ಕಾಂಗ್ರೆಸ್ ಸರ್ಕಾರದಿಂದ ಸಿದ್ದರಾಮಯ್ಯ ಸರ್ಕಾರದಿಂದ ರಾಜ್ಯದಲ್ಲಿ ಯಾವ ಬಡವರಿಗೂ ಕೂಡ ಅನುಕೂಲ ಆಗೋದಿಲ್ಲ. ಹಿಂದೆ ಯಡಿಯೂರಪ್ಪ ಮುಖ್ಯಮಂತ್ರಿಗಳಿದ್ದಾಗ ಇವತ್ತು ಅನೇಕ ಬಡವರ ಪರವಾಗಿರ್ತಕ್ಕಂಥ ಯೋಜನೆಗಳು ಮನೆಗಳನ್ನು ಕೊಟ್ಟಿದ್ರು. ಇವತ್ತು ಗಂಗಾ ಕಲ್ಯಾಣ ಯೋಜನೆ ಎಲ್ಲವೂ ಕೂಡ ಮರ್ತೋಗಿದೆ. ಇವತ್ತು ಭ್ರಷ್ಟಾಚಾರ 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 ಬಿಟ್ಟರೆ ಏನೂ ಕೂಡ ಈ ರಾಜ್ಯದಲ್ಲಿ ಸರ್ಕಾರದಲ್ಲಿ ಏನೂ ಕೂಡ ಆಗ್ತಾ ಇಲ್ಲ. ಎಲ್ಲೋ ಒಂದು ಕಡೆ ಸ್ಟೇಟ್ ಸ್ಪಾನ್ಸರ್ಡ್ ಕರಪ್ಷನ್, ರಾಜ್ಯ ಸರ್ಕಾರವೇ ಇವತ್ತು ಭ್ರಷ್ಟಾಚಾರಕ್ಕೆ ಇವತ್ತು ಉತ್ತೇಜನ ನೀಡ್ತಾ ಇದೆ, ಬೆಂಬಲವನ್ನು ನೀಡ್ತಾ ಇದೆ. ಇವೆಲ್ಲವೂ ಕೂಡ ಬಿ ಆರ್ ಪಾಟೀಲ್ ಅವರ ಹೇಳಿಕೆಯಿಂದ ಗೊತ್ತಾಗ್ತಾ ಇದೆ. ಇವತ್ತು ನಾವು ಕೂಡ ಭಾರತೀಯ ಜನತಾ ಪಾರ್ಟಿ ಇವೆಲ್ಲ ವಿಚಾರಗಳನ್ನು ಇಟ್ಕೊಂಡು ನಾವು ಬೀದಿಗಳನ್ನು ಮತ್ತೆ ಹೋರಾಟವನ್ನು ಕೈಗೊಳ್ತೇವೆ.